ಜಗದಾರಿವೀಗನಿಗೆ ನಿಗಮಾಂತವೇದ್ಯಂಗಿ ನಗರಾಜಸುತೆಯ ರಮಣಂಗೆ ಶಂಭುವಿಂಗದಂತೋತ್ಸವ ದಿನತನತ್ತು ಶರುವಂಗೆ ಸರ್ವಜ್ಞ ಸರ್ವೇಶ ಸರ್ವಾತ್ಮ ಸರ್ವಶಕ್ತಿತ್ವ ಬಹುದಾರ ಬಲದಿನ ಸರ್ವಮಂಗಲಿಗೆ ನತನತ್ತು ಶಿವನಿತಾನಾದ ಭಾವವನ್ನು ವಿವರಿಸಲಿ ವಚನದಿಂದ ಶಿವಯೋಗ ಸ್ಥಳದಿ ನಡೆದು ಶಿವಸ್ವರೂಪವನ್ನು ಗಿಟ್ಟಿಸಿದ ಹೊರಮರುಗ ಶಿವಯೋಗಿನ ನಡಿಯಾಣಿಯ ರೂಢಿಯೊಳು ಮೆರೆಯುವ ರೂಢ ಗುರುವರ ನಿನ್ನ ಜೋಡುಪದ ಪದ್ಮಗಳಿಗೆರಗಿರ್ಪೆ ನಾಡಿನೀಡೆನಗೆ ಮತಿಯನ್ನು ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನು ನೀನೆ ಎನ್ನೊಳಭಕ್ಕು ಏನ ನುಡಿಸಿದೊಡದನಿ ನಾನುಡಿಗೆ ಗುರುವಿನ ಕೃಪೆಯಾಗು ಪ್ರಾತಸ್ಮರಣೀಯರಾದಂಥ ಸದ್ಗುರು ಸಿದ್ಧಾರೂಢರನ್ನು ಶಿವಯೋಗಿಗಳನ್ನು ಸ್ಮರಿಸಿಕೊಳ್ಳುತ್ತಾ ಬಸವಾದಿ ಶಿವಶರಣರ ಚರಣಗಳಿಗೆ ವಂದಿಸಿಕೊಂಡು ಈ ನಾಡಿನಲ್ಲೆಲ್ಲ ತತ್ವವನ್ನು ಬೋಧಿಸಿ ಭಕ್ತಾತ್ಮರನ್ನಾಗಿ ಮಾಡಿದ ಪೂಜ್ಯ ಬಸವಾರೂಢರ ಲಿಂಗಾವಳಿಗಳಿಗೆ ವಂದಿಸಿಕೊಂಡು ಈ ಪುಣ್ಯಾರಾಧನೆಯ ಮುಖ್ಯ ಕರ್ತೃಗಳಾದಂಥ ಪೂಜ್ಯ ಶರಣರಾದಂಥ ಪವಾಡಿಯವರ ಶ್ರೀಚರಣಗಳಿಗೆ ವಂದಿಸಿಕೊಂಡು ಅವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವ್ಯಾಖ್ಯಾನವನ್ನು ಮಾಡಿದಂಥ ನಮ್ಮ ಸಿದ್ಧಣ್ಣವರಾಗಲಿ ರವಿಯವರಾಗಲಿ ಈ ನಮ್ಮ ಸುರೇಶ್ ಅವರಾಗಲಿ ಆತ್ಮೀಯರಾದಂಥ ಗಂಗಣ್ಣವರಾಗಲಿ ಅವರು ಅಡಿಯಪ್ಪ ಮಹಾರಾಜರಾಗಲಿ ಸಿದ್ಧಲಿಂಗ ಶರಣರ ಎಲ್ಲರ ಅಡಿಗಾವರಿಗಳಿಗೂ ವಂದಿಸಿಕೊಂಡು ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಶರಣಕಾಯಿ ತಂಡಗಳಿಗೆ ಶರಣ ಬಂಧುಗಳು ದಾಸಬೋಧೆಯನ್ನು ಮೊದಲಿನ ಹಿಡಿದ ಕೊನೆಯವರೆಗೂ ಅವಲೋಕನವನ್ನು ಮಾಡಿದಾಗ ಇಲ್ಲ ಯಾವ ಗ್ರಂಥಗಳನ್ನು ನೋಡಿದಾಗ ಕೊನೆಗೆ ವಿಮಲ ಬ್ರಹ್ಮ ಸ್ವರೂಪನ ಜೀವನನ್ನು ಮಾಡೋದು ಒಂದು ಉದ್ದೇಶ. ಜೀವನ ಎಲ್ಲಿ ಹೋದ್ ಮುಕ್ತನ್ ಮಾಡೋದಪ್ಪ, ಇವು ಎಲ್ಲಿಂದ ಬಂದ ನೀವು ದೇಹ ತಾಯಿ ತಂದೆಗಳಿಂದ ಬಂದದ್ದ ಇದಕ್ಕೆ ಸರ್ವ ವಿದಿತವಾಗೈತಿ. ಜೀವ ಎಲ್ಲಿಂದ ಬಂದಾನು ಅಂತಂದ್ರೆ ಶುದ್ಧ ಬ್ರಹ್ಮದಿಂದ ಆ ಸ್ವರೂಪವನ್ನು ಮಾಡೋದು ಎಲ್ಲ ಗ್ರಂಥಗಳಲ್ಲಿ ಅದು ಮುಖ್ಯವಾದ ಎಲ್ಲ ಉಪನಿಷತ್ತು ಹಂಗೆ ಹೇಳ್ತೈತೆ. ಅದನ್ನು ಮರಾಠಿ ಭಾಷೆಯಲ್ಲಿ ತಾವ ವಿಮಲ ಬ್ರಹ್ಮ ಸ್ವರೂಪ ಆಗೇ ಬರೆದವ್ರು ಯಾರು ಇದ್ರ ಅಂತಂದ್ರೆ ಅವರು ಸದ್ಗುರು ಸಮರ್ಥ ರಾಮದಾಸರು ಅಂತ. ಯಾಕಂತಂದ್ರೆ ಅವ್ರದ್ದು ಇದನ್ನು ನೋಡ್ರೆ ಆ ರೀತಿ ಪ್ರಕರಣಗಳ ವ್ಯವಸ್ಥೆ. ನಾವೆಲ್ಲ ಎಷ್ಟು ಮಾಡ್ತೀವಿ ಅಂತಂದ್ರೆ ಕೆಳಗಿಂದಟ್ಟ ನೋಡ್ತೀವಿ. ಕೆಳಗಿಂದ ನಾವು ಶಾಲಿ ಎಷ್ಟು ಕಲಿತೀವಿ, 5ನೇ ಆತ ಇಷ್ಟ ಸಾಕಳಪ್ಪ ಯಾವಾಗ ಕೊಡ್ತೈತಿ. ಮುಂದೆ ಮ್ಯಾಲ್ಕೂತ ಹೋದಂಗೆ ಅದರ ಸೌಲಭ್ಯಗಳು ಗೊತ್ತಾಕಾವ. ಹಂಗೆ ಉಚ್ಚ ಮಟ್ಟದ ಇಡೀ ಪ್ರಕರಣಗಳನ್ನ ಹಂಸಗೀತೆ ಮತ್ತು ಇದರ ಗೀತೆಗಳನ್ನು ಅವಧೂತ ಗೀತೆಗಳನ್ನು ಇಡೀ ಎದರೊಳಗೆ ಅಂತಂದ್ರೆ ಈ ದಾಸಬೋಧೆಯಲ್ಲಿ ಬಹಳ ಅಳವಡಿಸ್ಯಾರ. ಅದರಲ್ಲಿ ತತ್ವಮಸಿ ಮಹಾವಾಕ್ಯವನ್ನು ವಿಮಲ ಬ್ರಹ್ಮ ಆಗಬೇಕಾದ ಶುದ್ಧ ಬ್ರಹ್ಮದೊಡನೆ ಒಂದಾದಾಗ ಅದ್ವೈತ ಸ್ವರೂಪ ಆಕತಿ. ಅದನ್ನ ಆ ಇದರಲ್ಲಿ ದಾಸಬೋಧೆಯಲ್ಲಿ ಅದನ್ನು ಅಳವಡಿಸಿಕೆರಿಂದ ಸಕಲ ಜೀವಿಗಳಿಗೆ ಕಲ್ಯಾಣಾರ್ಥವಾಗಿ ಮಾಡಿದ ಮರಾಠಿ ಭಾಷೆಯಲ್ಲಿ ಏಕೈಕ ತತ್ವಜ್ಞಾನಿಗಳು ಸದ್ಗುರು ರಾಮದಾಸರು ಅಂತ. ಅಂಥ ತತ್ವವನ್ನು ಈಗ ನಮಗೆಲ್ಲ ವಿಮಲ ಬ್ರಹ್ಮದ ನಿರೂಪಣೆ ಮಾಡ್ಲಕ್ಕ ಹೇಳ. ಹಂಗಾದ್ರೆ ಇದನ್ಯಾಕೆ ಹೇಳ್ಬೇಕು? ಬ್ರಹ್ಮ ಐತಿ ಇಲ್ಲೋ ಐತಿ, ಹೆಂಗೈತಿ ವಿಮಲ ಬ್ರಹ್ಮ ಅಂತ ಹಿಂಗೇನಿಲ್ಲ. ಬ್ರಹ್ಮ ಎರಡದಾವ, ಒಂದು ಸಗುಣ ಬ್ರಹ್ಮ, ಇನ್ನೊಂದ ನಿರ್ಗುಣ ಬ್ರಹ್ಮ. ನಿರ್ಗುಣ ಬ್ರಹ್ಮಕ್ಕೆ ವಿಮಲ ಬ್ರಹ್ಮ ತಾರ, ಅಲ್ಲೇನು ದೋಷಗಳಿಲ್ಲ, ಯಾವ ಇರಲ್ಲ. ಶುದ್ಧ ಸಿದ್ಧ ವಿಮಲ ಅಮಲ ಸ್ವರೂಪಂ ಬ್ರಹ್ಮ ಅಂತ ಬ್ರಹ್ಮೋಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಹಂಗಾದ್ರೆ ಇಷ್ಟೊಂದೆಲ್ಲ ಯಾಕೆ ಹೇಳ್ರು ಅಂತಂದಾದ್ರೆ ಒಂದೊಂದು ದೋಷ ಇರೋಣ, ಒಂದೊಂದು ಹೇಳ್ಬೇಕಾಕೈತಿ. ಹಂಗಾದ್ರೆ ಎರಡು ಬ್ರಹ್ಮದೊಳಗ ಅದ್ಭುತವಾದದ್ದನ್ನು ಮಾಡೈತಿ ನೋಡು. ಈ ಸೃಷ್ಟಿಯನ್ನ, ಈ ಸಕಲ ಚರಾಚರ ಜೀವಿಗಳನ್ನ ಶುದ್ಧ ಬ್ರಹ್ಮ ಮಾಡಕ್ ಬರಂಗಿಲ್ಲ. ಹಂಗಾದ್ರೆ ಇದನ್ನು ಮಾಡೈತಿಲ್ಲೋ? ಇಷ್ಟ ಆಳವಾದ ಬೈಲವನ್ನು ತೆಗ್ಗನ್ನ ಏನು ಮನುಷ್ಯ ಮಾಡ್ಕೊಳಕ್ ಬರ್ತೈತೇನ? ಬರೋದು ಇಲ್ಲ. 100 ಮಂದಿ ವಿಜ್ಞಾನಿಗಳೇ ಮಾಡ್ರೆ ಇದನ್ನು ಮಾಡಕ್ ಬರ್ತೈತೇನ? ಬರಂಗಿಲ್ಲ. ಹಂಗಾದ್ರೆ ಯಾರು ಮಾಡ್ರು? ಸಗುಣ ಬ್ರಹ್ಮ, ಅವನಲ್ಲಿ ಅಷ್ಟು ತಾಕತ್ತೈತಿ. ಜನ್ಮಾದ್ಯಶ ಯತಃ ಅಂತ ಹೇಳ್ತಿರಿಂದ
ಈ ವ್ಯಾಸ ಸೂತ್ರನು ಇಷ್ಟು. ಹಂಗಾದ್ರೆ ಈ ಆಕಾಶಟ್ಟ ಮಾಡಿಬಿಡ್ಲಿಲ್ಲ ಅವ, ಅದರೊಳಗೆ ಗಾಳಿ ಸೇರಿಸ್ಬಿಡ್ಸ್ಬಿಟ್ಟಾನ, ಅದರೊಳಗ ಆಕ್ಸಿಜನ್ ವ್ಯವಸ್ಥೆ ಮಾಡಿಬಿಟ್ಟಾನ. ಅದನ್ನು ಎಲ್ಲರೂ ನಾವು ಅದನ್ನು ಉಂಡುಂಡು ನಮ್ಮ ಜೀವನವನ್ನ ನಿತ್ಯ ಕಳಿಲಾಕತ್ತೀವಿ. ಆ ಗಾಳಿ ಇರ್ಲಿಲ್ಲ ಅಂದ್ರೆ ಇಲ್ಲಿ ನಾವು ಹೇಗೆ ಏನು ಜೀವನ ಮಾಡ್ಲಿಕ್ಕೆ ಸಾಧ್ಯತೆ? ಮತ್ತ ಆ ಗಾಳಿ ನಿಮ್ಮಂತವ್ರಿಗೆ ಮಾಡಕ್ ಬರ್ತೈತೇನೋ? ಇಲ್ಲ ಇಲ್ಲ. ದೇವತೆಗಳ 33 ಕೋಟಿ ದೇವತೆಗಳದಾರ, ಅವ್ರಿಗೇನೆ ಮಾಡಕ್ ಬರ್ತೈತೇನೋ? ಅವ್ರಿಗೆ ಮಾಡಕ್ ಬಂದಿಲ್ಲ. ಹಂಗಾದ್ರೆ ಯಾರು ಮಾಡ್ರು ಅಂತಂದ್ರ ಅಲ್ಲಿಯೇ ಮಾಯು ಪಾದಿಕನಪ್ಪ ಎಲ್ಲವ ಬಲ್ಲ ಮನುಷ್ಯನ ಆತ ಮಾಡಿದ ಗಾಳಿ. ಅಷ್ಟೊಂದೆಲ್ಲ ವ್ಯವಸ್ಥೆ. ಗಾಳಿ ಅಟ್ಟ ಮಾಡಿಬಿಟ್ಟಾನ, ಮತ್ತೇನ್ ಮಾಡ್ಯಾನು? ಬೆಂಕಿ ಮಾಡಿಬಿಟ್ಟ. ಬೆಂಕಿ ಬೇಕಲ್ಲ, ಬೆಂಕಿ ಇರ್ಲಿಲ್ಲ ಅಂದ್ರೆ ಹೇಗೆ? ನಮ್ಮ ಶರೀರದಲ್ಲಿ ನಿಮ್ಮ ಶರೀರದಲ್ಲಿ ಬೆಂಕಿ ಐತತ್ತ, ವಾಚನ ಕ್ರಿಯೆಯಾಗಿ ಸದೃಢವಾಗಿ ಜೀವನವನ್ನು ಮಾಡಕತ್ತಿದ್ವು. ತಾಣಗ ಹಾಕೊಂಡು ಕೂತಂದ್ರೆ ಏನ್ ಮಾಡುದಪ್ಪ? ತಾಣಗ ಹಾಕೊಂಡು ಕೂತಂದ್ರೆ ಇದನ್ನ ಇಡಂಗಿಲ್ಲ, ಎಲ್ಲಿ ಒಯ್ತಾರೋ? ಹಂಗಾದ್ರೆ ಅದನ್ನ ಪಾಚನ ಕ್ರಿಯೆ ವ್ಯವಸ್ಥೆ ಮಾಡಕ್ ಅಗ್ನಿ ಇರ್ತಾನ ನೋಡ. ಯಾರೇ ನಮ್ಮ ಒಳಗೆ ಬೆಂಕಿ ಐತೆ ಅಂದ್ರೆ ಒಪ್ತೀವನ? ಆದ್ರೂ ಬೆಂಕಿ ಇಟ್ಟಾನು ಸುಡಬಾರದಂಗ ಇಟ್ಟಾನ. ಯಾವ ಇಟ್ಟ ಅಂತಂದ್ರೆ ಅವ ಮಾಡಾವದಾನ ನೋಡಿ. ಯಾವ ಜಗತ್ತನ್ನು ಸೃಷ್ಟಿ ಮಾಡ್ಯಾನ ನೋಡ, ಅವ ಮಾಡ್ಯಾನ ಇದನ್ನ. ಹಂಗಾದ್ರೆ ನೀರಿಟ್ಟಾನು, ಸಕಲ ಜೀವಿಗಳಿಗೆ ಕುಡಿಲಕ್ ಬೇಕಲ್ಲ. ನೀರೇ ಇಲ್ಲಪ್ಪ, ನಾವ್ಯಾನ್ ಮಾಡವ್ರದ್ದು ಹೇಳ ನೋಡುನು? ನೀರಿಲ್ಲ, ಯಾನ್ ಮಾಡಕ್ ಸಾಧ್ಯತಿ? ಊಟ 1 ತಾಸಲ್ಲ, 1 ದಿನ ಇಲ್ದ ಇರ್ಬಹುದು. ನಾವು ನೀರಿಲ್ದ ಇರ್ಲಾಕ್ ಬರಂಗಿಲ್ಲ. ನೀರಿನ ವ್ಯವಸ್ಥೆ ಮಾಡಿದ, ಅದ್ರಾಗೆಲ್ಲ ಆಮ್ಲಜನಕ ತುಂಬಿದೆ. ಏನೇನೋ ಇನ್ನೂ ವಿಜ್ಞಾನಿಗಳ ಸಂಶೋಧನೆ ಐತಿ ನೀರಿನಾಗ. ಇವ್ರು ಎಷ್ಟು ಕಡ್ಡಿ ಕಡ್ದು ಹಿಡಿಲಾಕೈತಾರು, ಇನ್ನೂ ಅದ ಮುಗಿವತ್ತ. ಎಷ್ಟು 12,000 ವರ್ಷದ ಅಚ್ಕಿನ್ ಹಿಡಿದ ವಿಜ್ಞಾನಿ ಸಂಶೋಧನೆ ಮಾಡ್ಲಾಕೈತಾನು. ಇಷ್ಟೊಂದು ಅದ್ಭುತವಾದ ಈ ಸೃಷ್ಟಿಯನ್ನ ಇನ್ನೂ ಯಾವ ಇಟ್ಟು ಮುಗಿತತ್ ಹೇಳಾಕ ಬರೋದಷ್ಟು ಅದ್ಭುತ ಮಾಡ್ಯಾನ. ಯಾವ ಅಂತಂದ್ರ ಅವ ಪರಮಾತ್ಮ, ಅವ ಸಗುಣ ಬ್ರಹ್ಮ ಆತಾರ. ಅವಾಗ ವಿಷ್ಣುವರಿ ಅನ್ರಿ, ಶಿವಾರಿ ಅನ್ರಿ, ಬ್ರಹ್ಮರಿ ಅನ್ರಿ, ಯಾನತ್ತೀರಿ ಅನ್ರಿ, ಒಟ್ಟು ಅವ ಹಿಂಗ್ ಮಾಡ್ಯಾರ. ಹಂಗಾದ್ರೆ ಅದನ್ನಟ್ಟ ನೀರಟ್ಟ ಮಾಡಿಬಿಟ್ಟಾನ, ಭೂಮಿ ಮಾಡ್ಯಾನ. ಎಂಥ ಭೂಮಿ ನೋಡ್ಕೊ. ನಾವೆಲ್ಲ ದುಡಿದು ನಮ್ಮ ಜೀವನವನ್ನು ಸಾಗಿಸ್ಕೊಳಕತ್ತೀವಿ. ಯಾರೂ ಏನೋ ಮಾಡಕತ್ತಾರ. ಈ ಭೂಮಿ ಒಳಗೆ ಎಷ್ಟು ವಜ್ರ ಇಟ್ಟಾನು, ವೈಡೂರು ಇಟ್ಟಾನು, ಬೆಳೆ ಇಟ್ಟಾನು, ಮಾಡ್ಬೇಕ್ರಿ. ಎಲ್ಲ ಇಟ್ಟಾನು. ನಮ್ಮ ಕಾಮಕ್ಕೆ ತಿನ್ನಾಕಟ್ಟು ಇಟ್ಟಿದ್ರ ಪಾಡಾಕಿತ್ತು. ಅದನ್ನು ಇಡ್ತಿದ್ ಕರೆ ಈ ಮನುಷ್ಯ ಭಾಳ ಸುಮಾರು ಅವ ಕೊಂಡ್ತಾನೆ ಅಂತೇಳಿ ಅವ ಭಗವಂತನ ಹೇಳ್ಯಾನು, ಉತ್ಸೇದೆ ಯುರಿಮೇ ಲೋಕ ನ ಕುರ್ಯಾತ್ ಕರ್ಮ ಛೇದಹಂ. ನಾವೊಂದು ವೇಳೆ ಕರ್ಮ ಮಾಡ್ಲಿಲ್ಲ ಅಂದ್ರೆ ಈ ಮನುಷ್ಯ ನಾನು ನೋಡಿ ಸುಮ್ಕೊಂಡಿರ್ತಾನ ಅಂತ ಭಗವಂತ ಏನ್ ಮಾಡಿದ? ಕರ್ಮ ಮಾಡ್ಯಾನ. ಭಗವದ್ಗೀತೆದಾಗ ಹೇಳ್ತಾನೋ ಇಲ್ಲ, ಅವ್ ಪಾಂಡವರ ಕಾಲಕ್ಕೆ ಏನೇನು ಮಾಡ್ಕೋತಿದ್ ಬಂದ, 11 ಅವತಾರದಾಗ ಮಾಡ್ಕೋತ ಬಂದಾನು. ನಾವು ಕೂತಿತ್ತೀವಿ ಅಂದ್ರೆ ನಾವು ಎಷ್ಟು ಅಪರಾಧ ಆಗ್ತೀವಿ ಅಂತಂದ್ರೆ, ಭೂಮಿಗೆ ನಮಗ ಏಕಾಗಂಗ ದುಡಿಬೇಕು. ದುಡಿದ ಅದ್ರ ಫಲ ಎಲ್ಲಾರು ತೆಪ್ಸಾರ, ಕರೆ ಭೂಮಿ ತೆಪ್ಸಂಗಿಲ್ಲ, ಪಟ್ಟತಿ ಇರ್ತೈತಿ. ಹಂಗಾದ್ರೆ ಅದನ್ನ ಮಾಡಿಟ್ಟಾವ ಯಾರಪ್ಪ? ಯಾನು ನಮ್ಮ ಅಪ್ಪ 10 ಕೂರ್ ಗಳಿಸಿಟ್ಟಾನೋ ಅವನೇ. ಅವ್ ತಗೊಳ್ಳದಟ್ಟ ಮಾಡ್ಯಾರಪ್ಪ. 3 ಭೂಮಿ ಯಾವ ಮಾಡವನ? ಈಶಾವಾಸ್ಯಮಿದಂ ಸರ್ವಂ, ಇದನ್ನೆಲ್ಲ ವ್ಯಾಪಿಸಿಬಿಟ್ಟಾನ ಆ ಬ್ರಹ್ಮ. ಹಂಗಾದ್ರೆ ಅದನ್ನಟ್ಟ ಮಾಡಿಬಿಟ್ಟಾನು. ಉದ್ಬೀಜ ಮಾಡಿಬಿಟ್ಟಾನ, ಗಿಡಗಂಟಿ ಮಾಡಿಬಿಟ್ಟಾನ. ನಮ್ಮ ಕಡೆ ಮಾಡ್ಕೊಳಕ್ ಸಾಧ್ಯತೆನೋ? ಇದ್ರನ್ಯಾಕ್ ಮಾಡಿಕೊಳ್ಳಿ ಮಿತ್ತು? ನಾವೆಲ್ಲ ಈ ಸೇವನೆ ಮಾಡಿದಂತ ಈ ಆಕ್ಸಿಜನ್ ಮತ್ತಿಂಗಾಲ ಡೈಆಕ್ಸೈಡ್ ಆಗಿ ಹೊರಗೆ ಹೋದ್ರೂ ಅವೆಲ್ಲ ತಿರುಗಿ ಮತ್ತೆ ಆಮ್ಲಜನಕ ಪರಿವರ್ತನೆ ಮಾಡಂಗ ಗಿಡಗಳು ಸೃಷ್ಟಿ ಮಾಡಿದವ. ಅವ ಅದನ್ನ ಮಾಡ್ಲಿಲ್ಲ ಅಂದ್ರೆ ನಾವ್ ಇಲ್ಲಿ ಬರ್ಲಾಕ ಸಾಧ್ಯ ಇಲ್ಲ, ಬದುಕ್ಲಾಕ. ಒಂದೊಂದು ಗಿಡಗಳ ಲಕ್ಷಾವಧಿ ಲೀಟರ್ ಆದ್ರೂ ಆಗಂಗಿಲ್ಲ, ಅಷ್ಟು ಹೊತ್ತುದಾಗ ಬಿಡ್ದ ಆಮ್ಲಜನಕದ ವ್ಯವಸ್ಥೆ ಮಾಡಿಬಿಟ್ಟು ಬಿಡ್ತೈತಿ. ಏನ್ರಿ ಅದ್ಭುತ, ಏನ್ ಮಾಡ್ಯಾರಂತ ಅವ ಹಂಗ ಮಾಡಿದ. ಉದ್ಬೀಜಗಣ ಸ್ವೇದಜ, ಇದರಿಂದ ಈ ವಾಯು ವೈಪರೀತ್ಯದಿಂದ ಎಷ್ಟೋ ಜೀವಿಗಳು ಉತ್ಪತ್ತಿ ಆಗ್ತಾವ. 21 ಲಕ್ಷ ಅಂತ ಹೇಳ್ತಾರೆ, ಇದು 21 ಲಕ್ಷ. ಅದಾದ್ಮೇಲತ್ತ ಅಂಡಜ ಪಕ್ಷಿಗಳನ್ನು ವ್ಯವಹಾರ ಮಾಡಿದ. ಇವತ್ತನ್ನೆಲ್ಲ ಏನ್ ಮಾಡುದು? ಕೊಳೆ ಮಿತ್ತು ಅಪ್ಪ ಸುಮ್ಮ ಅದನ್ನ ನಮ್ಮನಟ್ಟ
ಇನ್ನಟ್ಟು ಭೂಮಿ ಅಟ್ಟು ಮಾಡಿದ್ರೆ ಸಾಕಲ್ಲ ಅಂತಂದ್ರ ಅವ ಏನಾಗೈತಿ ಅಂದ್ರೆ ಎಷ್ಟೋ ಪಕ್ಷಿಗಳ ನಮಗೆ ಹಿತಕಾರಿನೂ ಅದ. ಮಾನವ ಅಂತ ತಿನ್ನೋದ್ ಬಿಟ್ಟಂತ ಹಾರ್ಯಾಡ್ದಲ್ಲ ಮತ್ತಿನ್ಯಾನ್ ಹೇಳುದು, ಮಾಡಬಾರ್ದ ತಾನು ತಾವೊಬ್ಬ ಇರ್ಬೇಕು ತಾನು. ಹಂಗಾದ್ರೆ ವ್ಯವಸ್ಥೆ ಮಾಡಿದ, ಅದನ್ನ ಅಂಡಜೀವನಿ ಮಾಡಿದ. ಹಂಗಾದ್ರೆ ಜರಾಯುಜ ಗರ್ಭ ಚೀಲವನ್ನು ಒಡೆದು ಹುಟ್ಟಂತ 21 ಲಕ್ಷ ಜೀವರಾಶಿಗಳನ್ನು ಮಾಡಿದ. ಅದರಲ್ಲಿ ನಾವು ಒಬ್ಬರು ಮಾನವರು ಹಾಕೊಂಡು ಬಂದ್ವಿ. ತಾಯಿ ಗರ್ಭವನ್ನು ಹರಿದ ನಾವು ಅವ್ರಿಗೆ ಬರ್ಲಿಕ್ಕೆ ಇಷ್ಟೆಲ್ಲ ಮಾಡಿಟ್ಟು ಏನ್ ಮಾಡಿದ, ಮಾನವನಿಗೆ ಅತ್ಯಂತ ಸೌಲಭ್ಯಗಳನ್ನು ಕೊಟ್ಟ. ಗೊತ್ತಿಲ್ಲ ನಮಗೆ ಯಾನ್ ದೇವ್ರು ಕೊಡ್ತಾನೋ ಎಲ್ಲ ನಾ ದುಡ್ದಾಗ ಹಾಕತೀನಿ. ಏನ್ ನಿನ್ ಕೈಯ ಕಾಲ ಕಣ್ಣ ಇದನ್ನೆಲ್ಲ ವ್ಯವಸ್ಥೆ ಬಾಯ ಹಲ್ಲದು ಬಿದ್ದುಪ್ಪ ಮಾಡ್ಕೋಬೇಕನೇ. ನಾವು ಈಗ ಲಾಕ್ ಕೊಟ್ರ ಹಾಕದ ಅವ್ಯಾರ ಮಾಡೋಣ. ಹಿಂಗ್ ಬಾಳ್ ಮಾಡಿದಂದ್ರ ಬಿಗು ಇತ್ತಂದ್ರ ಪಾಡ, ಸಡ್ಲಿತ್ತಂದ್ರ ಈಗ ತಾಯಂದಿರು ಉಂಡಿಯೋದು ಮಾಡಾಕ ಜಿಗಿ ಆಗಿದ್ದವ್ರು ಯಾಟು ಹಿಂಗ್ ಹತ್ಕೊಂಡ್ ಕೂತು ಅಂದ್ರೆ ಯಾರು ಮಾಡೋದಪ್ಪ. ನೀವು ದೇವ್ರು ಮಾಡಿದ್ದು ಹತ್ಕೊಂಡ್ಕೊಂಡಿರ್ತಾವ. ಅಷ್ಟೊಂದು ಶರೀರದ ವ್ಯವಸ್ಥೆ ಕೊಟ್ಟಾನ. ಇಟ್ಟೆಲ್ಲ ಇವನಿಗೆ ಯಾಕೆ ಕೊಟ್ಟ? ಎಲ್ಲಾ ಜೀವಿಗಳಲ್ಲೂ ವಿಜ್ಞಾನದ ವ್ಯವಸ್ಥೆ ಇಟ್ಟ, ಇವನಲ್ಲಿ ಜ್ಞಾನದ ವ್ಯವಸ್ಥೆ ಹೆಚ್ಚಿಟ್ಬಿಟ್ಟ. ಪ್ರಕೃತಿ ಸೌಲಭ್ಯ ಎಷ್ಟಿಟ್ಟಾನಂತಂದ್ರ ಇನ್ನು ಇದಕ್ಕಿಂತಲೂ ಹೆಚ್ಚು ತಿಳಿಬೇಕಾದ್ರ ಕಾಯಮ್ಮೂ ಭಾಳ ಆಗೈತಿ. ನಾ ಹಂಗ ಹೇಳಕೈತಿ, ನಾನು ಚಂಚನಕ ಹೇಳ್ತೀನಿ ಕರೆ ನೀವ ಪ್ರಸಾದದ ವ್ಯವಸ್ಥೆ ಐತಿ, ಅದಕ್ಕೆ ಹಿಂಗೆಲ್ಲ ಆಕೈತಿ. ಅದಕ್ಕೆ ಇಷ್ಟೆಲ್ಲ ಮಾಡಿದವ ಯಾರ ಅಂತಂದ್ರ ಅವ ಪರಮಾತ್ಮ. ಅವನಿಗೇನಾತು, ಅವನ್ಯಾಕೆ ವಿಮಲ ಅಲ್ಲಿಲ್ಲ ಅಂತಂದ್ರ ಮಾಯೋಪಾದಿ ಕೂಡ್ಕೊಂಡಂದ್ರ ವಿಮಲನಾಕ್ ಬರಂಗಿಲ್ಲ. ಸೃಷ್ಟಿ ಮಾಡ್ಯಾನ ನೋಡ್ಪ. ನಾವು ಹೊಲ ಮನಿ ತಗೊಂಡದೀವು, ಚಲೋ ಕೆಟ್ಟ ನಮ್ ಬೆನ್ ಹತ್ತತಿಲು, ಬೆನ್ ಹತ್ತೈತಿ. ಮತ್ತ ಅವ್ ಇಟ್ಟೆಲ್ಲ ಮಾಡ್ಯಾನಂದ್ರ ಅವಂಗೂ ಬೆನ್ ಹತ್ತಿರ್ಬೇಕಲ್ಲ. ಹಿಂಗೂ ತಿಳಿ ಮಂದಿ ಐತಿ, ನೀವಲ್ಲ ನಮ್ಮ ಕಡೆ ಮಂದಿ ಐತಿ. ಹಿಂಗ ದೇವ್ರ ಕೆಟ್ಟು ಇರ್ಬೇಕಲ್ಲ ಅವನ್ಗೆ. ಮತ್ತ ದೇವ್ರಾಗ್ಯಾನ ನರಕ ಯಾಕೆ ಮಾಡ್ಬೇಕಪ್ಪ ಹಿಂಗ ಕೇಳ್ತಾರ. ನಾವೆಲ್ಲ ಮುಕ್ತರಾಗ ಹಂಗ ಸರಳ ಮಾಡಿಬಿಟ್ಟು ಬಿಡ್ಬೇಕಲ್ಲ. ಬಿಟ್ಟು ನರಕ ಮಾಡ್ಯಾನ, ಪಾಪ ಮಾಡಿಟ್ಟಾನ, ಪುಣ್ಯ ಮಾಡಿಟ್ಟಾನ, ಪುಣ್ಯ ಅಟ್ ಚಲೋ ಮಾಡಿದ, ಪಾಪ ಅಟ್ ಹಿಂಗ್ ಮಾಡಿದ ಅಂತಂದ್ ಹಿಂಗ ಏನೇನೋ ಅತಾರ. ಅದಕ್ಕೆಲ್ಲ ನಮ್ಮ ಕರ್ಮಗಳ ಸಾಹಿತ್ಯವನ್ನು ವ್ಯವಸ್ಥಿತವಾಗಿ ಅಂಟಿಸ್ಬಿಟ್ಟಾನ. ನೀ ಬೆಕ್ಕಾಳ ಮಾಡು, ಅವನು ಮುಚ್ಚಿ ಅವನು ಮಾಡಕ್ ಬರಂಗಿಲ್ಲ ನೋಡು. ಏನೇ ಬೇಕಾದ ಮಾಡ. ಎಲ್ಲ ಜೀವಿಗಳ ಮಾನವನ ಇದರಕ್ಕೆ ಒಂದು ಸಾಕ್ಷಿ ಅಂತ ಇಟ್ಬಿಟ್ಟಾನು. ಅದು ಅವನಂತೆನ ಮಾತಾಡ್ತೈತಿ, ನಿನ್ನಂತೆ ಒಟ್ಟ ಮಾತಾಡಂಗಿಲ್ಲ. ಅದ್ಯಾವ್ದಪ್ಪ ಅಂತಂದ್ರ ಮನವರಿಯದ ಕಳ್ಳತನವಿಲ್ಲವಲ್ಲ. ನೀ ಮನಸ ಮುಚ್ಚಿ ಆಡರೆ ದೇವ್ರ ಮುಚ್ಚಿ ಪಾಪ ಮಾಡಕ್ಕೆ ಕೆಲಸ ಆಗಂಗಿಲ್ಲ. ಹಂಗಾದ್ರೆ ಈ ಮಾನವ ಜನ್ಮನ ಇಷ್ಟು ಶ್ರೇಷ್ಠತೆ ಕೊಟ್ಟ. ಯಾಕೆ ಕೊಟ್ಟ ಅಂತಂದ್ರ ಆ ವಿಮಲ ಬ್ರಹ್ಮವನ್ನ ತಿಳಿದ ಮುಕ್ತನಾಗಲಕ್ಕ ಕೊಟ್ಟ. ನಾವೆಲ್ಲ ಎದಕ್ಕೆ ಬಳಸಿದೀವಿ ಅಂದ್ರೆ ಇದನ್ನ ಮುಂದ ಹಾರನು ಏನು ಸಾರನು ಸಂಹಾರ ಮಾಡ್ಲಾಕ ಸಂಸಾರಕ್ಕೆ ಬಳಸ್ತೀವಿ. ಈ ಶರೀರನ್ನೆಲ್ಲರೇ ತತ್ವವನ್ನು ತಿಳಿಲಾಕ ಬಳಸಿದ್ರೆ ಏನ್ರಿ ನೋಡ್ರಿ ನೀವು. ವಿಮಲ ಬ್ರಹ್ಮ ಸ್ವರೂಪಿಗಳಾದವ್ರು ಹೆಂಗಿರ್ತಾರ ಹೇಳ್ತನು. ಸದ್ಗುರು ಗಿರ್ಮಾಲೇಶ್ವರ ಮಹಾರಾಜರ ರೊಟ್ಟಿ ಕಟ್ಕೊಂಡು ಹೋಗಿ ಅವ್ರನ್ನ ಉಳಿಸಿ ಅವ್ರಿಗೆ ತತ್ವಜ್ಞಾನ ಹೇಳುವಂತ ಏಕೈಕ ತತ್ವಜ್ಞಾನಿ ಯಾರು ಇದ್ರ ಅವ್ರ ಗಿರ್ಮಾಲಪ್ಪ ಮಹಾರಾಜ. ಮಾತೃ ಹೃದಯದ ಜೀವಿಗಳ. ಯಾಕಂತಂದ್ರ ಅಂತವ್ರು ಈಗ ಇತಿಹಾಸದಲ್ಲಿ ಇನ್ನೂ ಇಲ್ಲ ಯಾರು. ಅವ್ರ ಅದನ್ನ ತಿಳಿದ್ರ ಎಲ್ಲಾರಿಗೆ ಕಟ್ಕೊಂಡು ಹೋಗಿ ರೊಟ್ಟಿ ಕಟ್ಕೊಂಡು ಹೋಗಿ ತಿನಿಸಿ ಶಾಸ್ತ್ರ ಹೇಳಿ ಬರ್ತಿದ್ರು. ವಿಮಲ ಬ್ರಹ್ಮ ಸ್ವರೂಪಿಗಳ ಆದವ್ರ ಸ್ಥಿತಿ ಹೇಳ್ತಾನ. ನಾವು ನೀವು ಆಗಂಗಿಲ್ಲ. ನಾವು ಹಿಂಗ ಹೇಳ್ಕೊತಾ ಹೋಗುದು, ಇದು ಹಿಂಗ ನಡೀದು. ಇದ್ಯಾನ ತೆಗೆದಿಟ್ಟು ಮಾತ ಆದವ್ರ ಸ್ಥಿತಿ ಹಿಂಗೈತಿ. ಮಾಧವಾನಂದರು ಎಷ್ಟು ಜಗತ್ ಕಲ್ಯಾಣ ಮಾಡ್ರು, ಏನ್ ಇದನ್ ಮಾಡ್ರು. ಆ ಸ್ವರೂಪಕ್ಕಾದಾಗ ಹಂಗಾಗ್ತೈತಿ. ಹಂಗಾದ್ರ ಇದಕ್ಕೇನೈತಿ, ಇದ ಬ್ರಹ್ಮ. ಇದು ಎಂತ ಬ್ರಹ್ಮ ಅಂತಂದ್ರ ಸಗುಣ ಬ್ರಹ್ಮ. ಇದನ್ನೇನ ನಾವು ಆರಾಧನೆ, ಅದನ್ನ ಪೂಜಾ ನಾಮಸ್ಮರಣೆ ಮಾಡೋಣದರಿಂದ ಅದಕ್ಕೆ ಹೋಗ್ಲಾಕ ದಾರಿ ಮಾಡಿಕೊಡ್ತೈತಿ. ಅದಕ್ಕೆ ಹೋಗ್ಲಾಕ ಏನ್ ಮಾಡ್ತೈತಿ, ದಾರಿ ಮಾಡ್ತೈತಿ. ಅದನ್ನ ಮಾಡಿ ಕೊಡ್ತೈತೆ ಅನ್ನೋ ಸಗುಣ ಬ್ರಹ್ಮದ ವ್ಯವಸ್ಥೆಯನ್ನ ಈಗ ನಮ್ಮ ರವಿ ಅವರು ಅದನ್ನ ಪಂಚಸ್ಥಳಗಳ ವ್ಯವಸ್ಥೆಯನ್ನು ಹೇಳಿ. ಶಿವಕಾರಣ ಸ್ಥಳ ಯಾಕೆ ಹೇಳ್ಬೇಕಪ್ಪ, ಅದ್ಯಾವ ಮುಕ್ತಿ ಅನ್ಕೊಳಮೈತಿ ಅಂತಂದ್ರ ಅದ ಮೊದಲು ಮಲದೋಷದ ವ್ಯವಸ್ಥೆಯನ್ನ ತೆಗಿತೈತಿ. ಮೊದಲ ಕೆಳಗ ಅಲ್ಲಿ ದಾಸಬೋಧ್ಯಾಗ ಹೋದ್ರೆ ಎಷ್ಟು ಜಗತ್ತಿನ ಬಗ್ಗೆ ಕಲ್ಪನೆಗಳನ್ನ ಹೇಳ್ತು, ಜೀವನ ಬಗ್ಗೆ ಕಲ್ಪನೆಗಳನ್ನ ಹೇಳ್ತೈತಿ. ಯಾಕೆ ಕೊಳೆಮೆ ಅಂತಂದ್ರ ನಾ ಬ್ರಹ್ಮಕ್ಕೆ ಹೋಗಕ್ ಬರಂಗಿಲ್ಲ ನಮಗ. ಅದಕ್ಕೆ ಸಣ್ಣಂಗಿ ಮೆಲ್ಲನೆ ಒಳಸರಿ ಉತ್ತ
ಒಳ್ಳೆಯ ಬಟ್ಟೆಯನ್ನು ಹಾರೆಯುವ. ಹಂಗಾಗಿ ತಕ್ಷಣ ನಾವು ಎಮ್ಮೆಕ್ ಹೋಗಕ್ ಬರಂಗಿಲ್ಲ, ಸಣ್ಣಂಗೆನ ಕಲ್ಕೋತ ಹೋಗುದು. ಹಂಗಾದ್ರೆ ವಿಮಲ ಬ್ರಹ್ಮಕ್ಕೆ ಹೋಗ್ಲಕ್ಕ ಸಗುಣ ಪರಮಾತ್ಮನ ಏನು ಆರಾಧನೆ ಅದಾವ ನೋಡು, ಅದನ್ನೆಲ್ಲ ನಾವು ಅನುಸರಿಸ್ಬೇಕು. ಸಗುಣ ಪರಮಾತ್ಮನ ಚಿಂತನೆ ಮಾಡಬೇಕು, ಪೂಜಾ ಮಾಡಬೇಕು, ಅವನನ್ನು ಕುರಿತಕರಿಂದ ಮಾಡಬೇಕು, ಯಜ್ಞ ಯಾಗಾದಿಗಳನ್ನು ಮಾಡಬೇಕು. ಅದೆಲ್ಲ ಈಗ ನಡೆದಟ್ಲೆ ಏನಿದೆ ಅಂತ ಜ್ಞಾನಿ ಯಜ್ಞ ಇದು ಯಜ್ಞ ಏನಾಗಿದೆ ಅಂತಂದ್ರೆ ಪುಣ್ಯಮಯವಾದ ಕೆಲಸಗಳನ್ನು ಅವರ ಇದನ್ನು ಮಾಡ್ಕೊಳಕ್ ಕಾರಣೀಭೂತರಾದಂಥವ್ರು ಅವರು ಪಾವಡಪ್ಪನವ್ರ ಶರಣರು. ಅವ್ರದ್ದು ಶರೀರದ ಎಷ್ಟು ಪುಣ್ಯ ಇರಬೇಕು. ನನಗೆ ಇದೇಗ ಅಲ್ಲಿ ಹೇಳ್ರು ಅವ್ರ ಬಗ್ಗೆ ಏನ್ ಹೇಳ್ರು, ಎಲ್ಲ ಮಾಡಿ ಸ್ನಾನ ಮಾಡಿ ಪುನಃ ಅಲ್ಲಿ ಹಳ್ಯಾಳದೊಳಗ ಮುಂದೆ ಗಣಪತಿ ಗುಡಿ ಐತಿ ಅಂತ. ಗಣಪತಿ ಗುಡಿಗೆ ದಿನ ಹೋಗಿ ನಮಸ್ಕಾರ ಮಾಡವ್ರ. ಆ ದಿನ ನಮಸ್ಕಾರ ಮಾಡಿದಗಳಿಗೆ ಹಾರ್ಟ್ ಆಗಿ ಫೇಲ್ ಆದವ್ರ ಎಷ್ಟು ಪುಣ್ಯಶಾಲಿಗಳಂತ ಅವರಂತ ಮರಳಿ ಎಷ್ಟು 7 ಜನ್ಮಕ್ಕೆ ನಮಗೆ ಬರಂಗಿಲ್ಲ ಅಂತ ಪುಣ್ಯಮಯ ಜೀವಿತ. ನಾವಿದ್ದೆ ಏನ್ ಮಾಡುದ್ರಿ, ನೆಲ ಹಿಡಿತಂದ್ರೆ ಎಟ್ಟು ಶಾಸ್ತ್ರ ಹೇಳಿ ಏನ್ ಮಾಡುದು, ಎಟ್ಟು ಶಾಸ್ತ್ರ ಕೇಳಿ ಏನ್ ಮಾಡುದು. ಹಂಗಾದ್ರೆ ನೆಲ ಹಿಡಿಲಾರ್ದ ಮುಕ್ತ ಎಲ್ಲಾರು ಸಾಯುವ ಮೇತಿ ತಂದು ಕಟ್ಟಿಟ್ಟ ಮಾತು. ಆದ್ರೂ ಕುತ್ತಾರು ಎದ್ದು ಹಾದರನ್ನುವಂತ ಈ ಮಾತು ಕೇಳ್ರಿ ಅವ್ರು ಎಷ್ಟು ಪುಣ್ಯಶಾಲಿಗಳಿರ್ಬೇಕು, ಎಷ್ಟು ಪುಣ್ಯಾತ್ಮರಿರ್ಬೇಕು ಅಂತ ಹೇಳಿ ಅವ್ರ ಚಿರಂಜೀವಿಗಳು ಎಲ್ಲ ಅವ್ರಿಗೆ ಒಳ್ಳೆ ಭಾವನೆಗಳು ಬಂದೈತೆ ಅಂತಂದ್ರೆ ಇದರಂತ ಪುಣ್ಯಶಾಲಿ ಶರೀರ ಇನ್ನೇನೈತಿ. ಹಂಗಾದ್ರೆ ಆ ಸ್ಥಳಕ್ಕೆ ಹೋಗಾಕ ಸಗುಣ ಪರಮಾತ್ಮ ಚಿಂತನೆ ಮಾಡಿ. ಹಂಗಾದ್ರೆ ಆ ಚಿಂತನೆಯಿಂದ ಏನಾಕತಿ ಅಂತ ಅಂದ್ರ ನನಗೆ ವಿಮಲ ಬ್ರಹ್ಮದ ನಿರೂಪಣೆ ನಮಗನಕ ಇವು ಶರಣರ ಅತ್ಯಂತ ಆತ್ಮೀಯತೆ ಸದು ಹೃದಯಗಳು ಅದುಳಿಗದು. ನಾ ಹೇಳ್ತೇನ್ರಿ ಶರಣ, ನೀವು ಬರ್ಕೋರಿ. ನಾನು ನೋಡೇನಿ, ಆದ್ರೆ ಉಳಿಬೇಕಲ್ಲ ಅವೆಲ್ಲ ನಮಗೆ ಏನು ಎಷ್ಟರೇ ಉಳಿದಿರ್ತೈತಿ. ಅದಕ್ಕೆ ವಿಮಲ ಬ್ರಹ್ಮ ನಿರೂಪಣೆ ಮಾಡಾಗ ಹೇಳ್ತಾರು, ದರು ಜಾತ ದರಿತಾ ನಹಿ, ಟಾಕು ಚಾತ ಟಾಕಿತಾ ನಹಿ, ಜೇತೆ ತೇತೆ ಆಹೇಜ್ ಆಹೇ ಪರಬ್ರಹ್ಮ. ಎಂತ ಯಾಕ ಅಂತಂದ್ರ ಅದನ್ನ ಹಿಡ್ಕೋತನಂತಂದ್ರ ಹಿಡಿಲಾಕ್ ಬರುದು. ಎಂತಿವುದು ಪರವಸ್ತು ಎಂದು ಚಿಂತಿಸಲೇಕೆ, ಅಂತಿವುದು ಇಂತಿವುದು ಎನ್ನ ಬಾರದಂತಿವುದು. ಕರಕೆ ಸಿಕ್ಕುವುದಲ್ಲ, ಗಿಡಮರಗಳಂತಿಲ್ಲ ಗುಡಿಗಳಂತಿಲ್ಲ, ನಿರುತ ಭಾವಾತೀತವೆನಿಸಿ ರಾಜಿಸು. ಕೊನೆ ಘಟ್ಟದ ನಾವೆಲ್ಲರೂ ಮುಕ್ತರಾಗ್ತೀವಂತಂದ್ರ ಅದರೊಡನೆ ಐಕ್ಯ ಆದಾಗನ ಮುಕ್ತ. ಅದಕ್ಕ ಹಿಡ್ಕೋತನಂದ್ರೆ ಸಿಗುದಿಲ್ಲ, ಟಾಕ ಬಿಡ್ತನಂತಂದ್ರ ಹಿಡಿಲಾಕ ಬಿಡ್ಲಾಕ ಜಾಗ ಬೇಕಲ್ಲ. ಹಿಡಿತನಂದ್ರ ಒಂದಿಟ್ಟು ಜಾಗ ಬೇಕು, ಬಿಡ್ತನಂದ್ರ ಜಾಗ. ಅದ್ ಹೆಂಗತಿ ಅಖಂಡ ಸ್ವರೂಪ ಎಲ್ಲಿ ಬ್ಯಾನ ತುಂಬಿ ತುಳಿತು ಬಿಡ್ತೈತಿ. ಹೆಂಗತಿ ಅಂತಂದಾದ್ರೆ ಎಲ್ಲೆಲ್ಲ ತುಂಬಿ ಬಿಟ್ಟೈತಿ, ಯಾರಲ್ಲೆಲ್ಲ ತುಂಬಿ ಬಿಟ್ಟೈತಿ, ಯಾವಾಗೂ ತುಂಬಿ ಬಿಟ್ಟೈತಿ. ಹಂಗಾದ್ರೆ ದೇಶ ಕಾಲ ವಸ್ತು ಪರಿಚ್ಛೇದ ರಹಿತವಾದ ಆ ಬ್ರಹ್ಮವನ್ನ ಹಿಡಿಲಾಕ ಹೆಂಗ್ ಬರ್ತೈತಿ, ಬಿಡ್ಲಾಕ. ಹಂಗಾದ್ರೆ ಹೆಂಗ್ ತಿಳಿಬೇಕು? ಅವ್ರ ಸದ್ಗುರು ಸಮರ್ಥ ರಾಮದಾಸರು ಹೇಳ್ತಾರು, ಜೇತೆ ತೇತೆ ಆಹೇಚ್. ಅದು ಹೆಂಗೈತಿ ನೋಡು, ಹಂಗ ಆಹೇಚ್ ಪರವಸ್ತು, ಅದುವೇ ಪರವಸ್ತು. ಅದು ಹೆಂಗೈತಿ ಅಂದ್ರ ನಿರುತ ಭಾವಾತೀತ. ಇಲ್ಲ ಅಂತಂದ್ರೆ ನೀವೆಲ್ಲ ಹಾಡ್ತಿರ್ಲ, ಪ್ರಣವಾಕಾರದ ಗುಣಮೂರು ಮುಟ್ಟದ ಗಣನೆ ಗತಿತಾರ್ಥವೆನಿತು. ಇದಲ್ಲ, ಮುಸುಕಿದ ವಿಷಯ ಪತಂಗ ಬಿದ್ದುರುಳಿ ತಾಮಸ ಬುದ್ಧಿ ಎಂಬ ಕತ್ತನೆ ಮಾಯ ಕಾಳಿಕ ಪೋದ್ದರು. ಆ ಪರವಸ್ತುವಿನಲ್ಲಿ ಮಾಯೆ ಅನ್ನೋದು ಒಂದು ಸ್ವಲ್ಪನೂ ಅಷ್ಟು ಶುದ್ಧ ಐತೆ. ಹೆಂಗೈತೆ ಅಂತಂದ್ರೆ ಅಷ್ಟು ಶುದ್ಧ ಐತೆ. ಏನಾರ ಗಾತ್ಲಾಗೈತೆ ಅಂತಂದ್ರೆ ಮಾಯೋಪಾದಿಯನ್ನು ಕೂಡ್ಕೊಂಡಾಗ ನಮ್ಮ ಕಡೆ ಒಬ್ಬ ತಾನ ಇಟ್ಟರೆ ಆ ದೇವರಿಗೆ ಮಾಡೋದು ಯಾಕೆ ಕೋಳಿ ಮಿತ್ತು ಅಪ್ಪ ಸುಮ್ಮ ಅಂತ ಅನಕ್ ಕೂತಿದ್ದ ಇಟ್ಟರೆ ಯಾಕೆ ನೋಡು. ಅಲ್ಲೋ ನೀರು ಯಾಕೆ ಸಂಸಾರ ಮಾಡೋದು ಕೋಳಿ ಮಿತ್ತು, ಸುಮ್ ತಾಣಸ್ಕೊಂಡ್ರು ಬರೋದು. ನಾವೊಬ್ಬ ಮನುಷ್ಯ ಆಗೇನಿ, ನಾ ಮಾಡುವ ಬಿಡಪ್ಪ, ದೇವ್ರಾಗೆ ನಾವ್ಯಾಕೆ ಮಾಡ್ಬೇಕು? ನೀ ತಿಳಿಯಾವ ಒಬ್ಬ ಇದೀವೋ, ಸಂಸಾರ ಮಾಡೋರು 1000 ಮಂದಿ ಅದಾರ, ಅವ್ರ ಕರ್ಮ ಮಾಡ್ಯಾರಂದ್ರೆ ಅವ್ರ ಕರ್ಮಕ್ಕೆ ಮಾಡ್ಬೇಕಾಗೈತಿ. ನಾವೊಬ್ಬರ ಹಿಂಗಿರ್ತೀವನ, ನಮ್ಮಂಗೆ ಎಲ್ಲಾರು ಇಲ್ಲಿ ಇರ್ತಾ ಇದೀವನ್ ಮಂದಿ, ಅವರೆಲ್ಲ ಹೇಳ್ತಾರ ಅವ್ರಿಗಾಗಿ ಈ ಜಗತ್ತನ್ನು ಮಾಡ್ಯಾನು. ಅದ್ರೊಳಗೆ ನೀನು ಒಟ್ಟು ತಿಳ್ಕೊಂಡ್ರೆ ತಿಳ್ಕೋದ್ರೆ ಬೇಡು ಹೋಗು, ಅದ್ರಾಗೇನು ಪ್ರಶ್ನೆ. ಹಂಗಾದ್ರೆ ಜೇತೆ ತೇತೆ ಆಹೇಚ್ ಹೆಂಗೈತಿ ಹಂಗೆ ತಿಳ್ಕೊ. ಹೆಂಗೈತಿ ಅಂದ್ರೆ ಸಚ್ಚಿದಾನಂದ ಸ್ವರೂಪ ಐತಿ, ಅಮಲ ಐತಿ, ವಿಮಲ ಐತಿ. ಅಮಲ ಅಂತಂದ್ರೆ 3 ದೋಷಗಳಿಲ್ಲದ. ವಿಮಲ ಅಂತಂದ್ರೆ ಪರಿಶುದ್ಧವಾದ ಮಾಯೆ ಕಾಳಿಕೆ ಏನು ಹಚ್ಕೊಂಡು.
ಆದ ಈ ಜಗತ್ ಸೃಷ್ಟಿಯನ್ನು ಮಾಡಾಕ ಹೋಗಿಲ್ಲ. ಯಾವಾಗ ಮಾಡಿತು ಅಂತಂದ್ರೆ ಅದು ಮತ್ತೊಂದು ಅಗದಕ್ಕತಿ ಸಮಷ್ಟಿ ಜಗತ್ತು ಲಯ ಆಗಾಗ ಪ್ರಕೃತಿಯಲ್ಲಿ ನಮ್ಮ ಎಲ್ಲ ವಾಸನೆಗಳ ಸೂಕ್ಷ್ಮ ರೀತಿಯಿಂದ ಹಿಡಿದಿಟ್ಕೋತದ. ಸೃಷ್ಟಿ ಕಾರ್ಯೋನ್ಮುಖವಾಗಿ ಪರಮಾತ್ಮನ ಅಪ್ಪಣೆ ಆತಂತಂದ್ರ ಅದು ಮತ್ತೆ ಬಿಡುಗಡೆ ಮಾಡಿಬಿಡ್ತೈತಿ. ನಾವು ಹೆಂಗಿರ್ತೀವಿ ಹಂಗೆ ಇರ್ತೀವಿ. ಏನಕ್ಕೈತಿ ಅಂತಂದಾರ ಮಯಾ ಅಧ್ಯಕ್ಷೇಣ ಪ್ರಕೃತಿಂ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆ ಜಗದ್ವಿಪರಿವರ್ತೆ. ನನ್ನ ಆದಿಂದೊಳಗನ ಪ್ರಕೃತಿ ಇಷ್ಟೊಂದು ವ್ಯವಸ್ಥೆ ಮಾಡಿ ಅದನ್ನ ಮತ್ತೇನ್ ಮಾಡ್ತೈತಿ ಪುನಃ ಸೃಷ್ಟಿ ಉದಯ ಆಗ್ತದ ಬಿಚ್ಚಿ ಬಿಡ್ತೈತಿ. ಹಂಗಾದ್ರೆ ನಾವ ಶರೀರದಿಂದ ಸಾಕ್ತಾವ್ರ ಹುಟ್ಟಾವ್ರ, ಆತ್ಮ ರೀತಿಯಿಂದ ನಾವು ಸಾಯವರು ಅಲ್ಲ ಹುಟ್ಟವ್ರ. ಅದನ್ನು ತಿಳಿಸುವುದಕ್ಕ ಏನಂತಾರು ವಿಮಲ ಬ್ರಹ್ಮ ಅತಾರ. ಇನ್ನ ಈ ವಿಮಲ ಮಲದ್ದನ್ನು ಸ್ಪಷ್ಟ ಬಿಡಿಸ್ಕೋತ ಹೋಗಿದ್ರ ಕಾಯಮು ಇದೇ ಹೇಳ್ಯಾರ. ಮತ್ ನಾನು ಹಂಗ ಹೇಳ್ಕೋತ ಹೋಯ್ನಿ ಅಂದ್ರ ಊಟದ ಮೀರ್ತು ಅಂತಂದ್ರ ಅವ್ರ ಆತಾರು ಅವ್ರ ಸಂತರು ಪೈಲೆ ಪೇಟು ಬಾತ ಮಾರ ಇಟು ಬಾ ಎಷ್ಟು ಓದತಿ ಬಿಡುವಪ್ಪ ಸಾಕಿ ನಮ್ಗೆ ಹಸದಾಗೈತಿ, ಮುಂದಿನ ವರ್ಷಕ್ಕೆ ನೀನ ಹೇಳಕ್ಕೆ ನಿನಗ ಮಾಡ್ಬೇಕು ಅನುಪ್ರಸಂಗ ಬಂದಿತ್ತು, ಹಂಗೇನ ಆಗ್ಬಾರ್ದು. ಯಾಕ ಅಂತಂದ್ರ ಈ ಕಾರ್ಯಕ್ರಮ ಇನ್ನೂ 1 ಗಂಟೆ ಹಿಂದೆ ಆಗ್ಬೇಕಾಗಿತ್ತು. ಈಗ ಜನಾನು ಏನಾಗಿತ್ತು ಅಂದ್ರೆ ಅದ ಇನ್ನಕ್ಕೆ ಹೋಗುನು ಅದೇನಾಗ್ತೈತಿ ಊಟದು ಚಾಲು ಆತಂದ್ರೆ ಹೋಗುನು. ಈಗ ಸಾಕ ಹೋಗಕ್ಕೆ ಆನತ್ತೆ ಅಲ್ಲಿ ಹಿಂಗ್ ಮಂದಿ ಈಗ ಭಾಳ ವರ್ಷಕ್ಕಿಂತ ಈ ವರ್ಷ ಮಂದಿ ಐತಿ. ಯಾಕೆ ಕಡಿಮೆ ಐತಿ ಅಂದ್ರೆ ಹಿಂಗಾಗಿ ಕಡಿಮೆ ಆಗೈತೈತಿ. ಮುಂದಕ್ಕೆ ಬರ್ಬರ್ತ ಕಡಿಮೆ ಆಗೈತಿ. ಇದಾಗಂದ್ರು ಈ ಕಡೆ ಮಂದಿ ಯಾರು ಇಲ್ಲ, ಮಂದಿ ಒಲವು ಕಡಿಮೆ ಆಗೈತೈತಿ. ಏನು ಸುರೇಶರಂದ್ರು ಯಾನ ಸಿದ್ದು ಅಂದ್ರು ಅಂತ. ಈ ಮಂದಿ ಕಡಿಮೆ ಆದ ಕಡೆ ಯಾಕೆ ನೋಡ್ತೀರಿ ಓಪ ನೀವು? ನಿಮ್ದು ದೊಡ್ಡ ಮನಿ ಕಸ ಹೊಡ್ಕೋರಿ ನೀವು. ಮಂದಿ ಕಡಿಮೆ ಆಗುದಲ್ಲ. ಭಗವಂತನ ಭಗವದ್ಗೀತೆದಾಗ ಹೇಳ್ತಾನು ಇದರಿಂದ ಎಂದೋ ಕಡಿಮೆ ಹಾಕೋತಾನ ಬಂದೈತಿ ಅಂತ ಹೇಳ್ತಾನೆ. ಹಂಗಾದ್ರೆ ಆಗು ಹಿಂಗ ಐತಿ. ಮತ್ತ ಈಗ ಕಡಿಮೆ ಆಗಾಗ ಮತ್ತೇನ್ ಹೇಳ್ತಾನು ಮನುಷ್ಯಾಣಾಂಶ ಶ್ರೇಷು ಕಚ್ಚಿತಿ 1000 ಮಂದಿಯಾಗ ವಾಪ ತಿಳಿತಾನ ಅಂತ ಹೇಳ್ಯಾನು. ಮತ್ತೆ ಈಗೂ ಅಟ್ಟ ಐತಿ. ಮತ್ತೆ ಯಾಕೆ ತಿಳಿ ಕೆಡ್ಸ್ಕೋತೀರಿ? ನಾವು ತಿಳಿದೈತಿ ಕಡ್ಯಾಕಾಗಿ ಹೋಗುದೈತಿ. ಅವ್ ಬರುವಲ್ಲ ಇವ್ ಬರುವಲ್ಲ. ನಮ್ಮ ಕಡೆ ನೋಡ್ಕೊಳ್ದೈತಿ ಶಾಸ್ತ್ರ, ನಮ್ಮ ಕಡೆ ನೋಡ್ಕೊಳ್ದೈತಿ. ಹೊರಗೆ ನೋಡ್ರಿ ಕೆಡ್ತೀವಿ ನಾವು. ಯಾಕಂದ್ರೆ ಪ್ರತಿಯೊಬ್ಬ ಬೇರೆ 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 ದೃಷ್ಟಿಕೋನದಿಂದ ಅದಾರು. ಶಾಸ್ತ್ರ ಕೇಳ್ತಾನ ಒಂದ್ ಏಟರೇ ಚಲೋ ಅದಾನ. ಯಾರು ನೋಡ ಅವನ್ ಕ್ಯಾಕ್ ನೋಡಿದಿ. ನಾವೆಲ್ಲ ಹೆಂಗದೀವು 100 ತರ ವ್ಯವಹಾರ ಅದಾವ. ನಾವು 10 ತರದಿಂದ ಚಲೋ ಇದೀವಿ, 1 ತರದಿಂದ ಒಬ್ಬೊಬ್ರು ಸುಮಾರು ಅದೀವಿ. ಹೇಳವ್ರು ಹಿಡ್ಕೊಂಡು ಕೇಳವ್ರ ತಕ್ಕ ಸುಮಾರು ಅದೀವಿ. ಚಲೋನ ನೋಡ್ಲ ಸುಮಾರು ಯಾಕೆ ನೋಡ್ತೀವಿ ಅವನ್ನ? ಚಲೋ ನೋಡಿದೀವಿ ಅಂದ್ರೆ ನಾವೆಲ್ಲರೂ ಆತ್ಮೀಯ ಬಂಧುತ್ವ ಎಷ್ಟು ಹೃದಯ ಬಂಧುತ್ವ ತುಂಬಿರ್ತೀವಿ. ಕ್ಯಾಟ್ ನೋಡ್ಕೊತ ಕೂತೀವಿ ಅಂದ್ರೆ ನಮ್ಗೆ ಯಾರು ಏನ್ ಚಲೋ ಕಾಣ್ತಾರೆ? ಅವ್ನ ಅವ ಭಾಳ ಸುಮಾರು ಅದಾನ ಬಿಡುವಪ್ಪ, ಅವನ ಕೈ ಸುಮಾರು ಅದಾನ. ಯಾರು ಚಲೋ ಕಾಣವ್ರಿಗೆ ನಮಗ? ಹಂಗಾದ್ರೆ ಎಲ್ಲರಲ್ಲಿ ಏನಾಗೈತಿ ಅಂತಂದ್ರ ಶರಣ ಬಂಧುತ್ವ ಹೃದಯದ ಬೆಸುಗೆ ಇರ್ಬೇಕು. ಆ ಬೆಸುಗೆ ಮಾಡ್ಲಕ್ಕ ಇಂಥ ಕಾರ್ಯಕ್ರಮಗಳು. ಅವ್ರೇನ ಇವ್ರೇನ ಅನ್ನಕ್ ಬರ. ನಾವೆಲ್ಲರೂ ಆ ಪರವಸ್ತುವಿನಿಂದ ಬಂದವ್ರು. ನಾವೆಲ್ಲಿ ಬೇರೆದಿಂದ ಬಂದಿದ್ವು? ಬಾಂದ್ ಬೇರೆ ಬೇರೆ ಹಾಕತ್ತಂದ್ರೆ ಬೇರೆ ಬೇರೆ ಹಾದಿ ಹಿಡಿದ್ವಿ, ಬೇರೆ ಬೇರೆ ಆಗಿದ್ವಿ. ಒಂದೇ ಹಾದಿ ಹಿಡಿದ್ರೆ ಎಲ್ಲರೂ ಒಂದೇ ಮುಕ್ತಾತ್ಮ ಸ್ವರೂಪರ್ದೀವು ಅಂತ ಹೇಳಿ ನನಗೇನು ಈ ಮನೇನು ಏನು ಹೊಸದಾದ್ದಲ್ಲ. ಏನಾಗೈತಿ ಈಗ 4-2 ವರ್ಷ ಆತು ಬಂದದ ಪರಿಚಯನೂ ಐತಿ. ಮತ್ತೇನಾಗೈತಿ ಇಲ್ಲಿ ನನಗೆ ಮತ್ತೇನಾತು ಅಂತಂದ್ರ ಈ ದಾಸಬೋಧೆ ಈ ಶರಣದ ಇದನ್ನ ಕೂಡಿಸಿ ಏನು ಬೆಸುಗೆ ಆತ್ ನೋಡು, ಇದು ಅತ್ಯಂತ ಹೃದಯ ತುಂಬುವಂತ. ನೀವೆಲ್ಲ ನೋಡಿ ನಾನು ಆ ದಾಸಬೋಧೆ 18 ಸಲ ನೋಡೇನ್ ಕರೆ. ಅದ ವಿಚಾರ ಅದನ್ನ ಇಟ್ರ ಅದ್ರ ಬಗ್ಗೆ ಬಿಡಿಸಲಾಕ ನನಗೆ ಅತಿ ಅನುಕೂಲ. ಅದಕ್ಕೆ ಇವತ್ತು ಹೇಳ್ರಿ ಇಷ್ಟ ಆತು. ಇಲ್ಲ ಅದ್ರ ಒಳಗಿನ ವಿಚಾರಗಳನ್ನು ನೋಡ್ರಿ ನಿಜಗುಣರ ಸಾಹಿತ್ಯಕ್ಕ ಆ ಸಾಹಿತ್ಯ ಏನು. ಯಾಕೆ ಅವ್ರಟ್ಟು ಮರಾಠಿ ಅದಾರು, ಅವ್ರಟ್ಟು ಕನ್ನಡದಾಗ ಮಾಡ್ಯಾರ. ಕಂಗುಣ ಮಜ ರಾಳ, ರಾಳ ಮಜ ಕಂಗುಣ ಅಂದ್ರೆ ಅದು ಎಲ್ಲ ಕೂಡಿ ನವಣಿನ ಎಲ್ಲ ಕೂಡಿ ಏನಾಗೈತಿ ನವಣಿನ. ಆ ಕನ್ನಡದಾಗ ದಾಸಬೋಧೆ, ಹಿಂದಿ ಮರಾಠಿ ಒಳಗೆ ದಾಸಬೋಧೆ ಆಯ್ತು, ಕೈವಲ್ಲಿ ಪದ್ಧತಿ ಐತಿ. ಇಲ್ಲ ಸಂಸ್ಕೃತದಾಗ ಹೋದ್ರೆ ಉಪನಿಷತ್ತು ಆಗಿರ್ತೈತಿ, ಭಗವದ್ಗೀತೆ ಆಗೈತಿ. ಎಲ್ಲರೂ ನಾವು ಆ ತತ್ವ ತಿಳಿಯಾಕ ಒಂದೊಂದು ಸಹಾಯ ಮಾಡ್ಯಾರ, ಒಂದೊಂದು ಭಾಷಾದಿಂದ. ಅದಕ್ಕೆ ಸದ್ಗುರು ಸಮರ್ಥ ರಾಮದಾಸರು ಮರಾಠಿಗರಿಗೆ ಒಳ್ಳೆಯದಾಗಲಿಕ್ಕೆ ದಾಸಬೋಧೆ ಮಾಡಿದ್ರು. ಇವ್ರು ಕನ್ನಡಿಗರಿಗೆ ಒಳ್ಳೆಯದಾಗಲಿಕ್ಕೆ ಹೇಳಿ ಇವ್ರು ಕೈವಲ್ಯ ಮಾಡಿದ್ರು. ನಾವು ಕೈವಲ್ಯದವ್ರು ನಿಮ್ಮ ಕಡೆ ಬರಂಗ ಅದ ನಮಗ್ ಕೆಡಿಸೈತಿ. ನಾವು ಕೈವಲ್ಯದವ್ರದೇವು ನಿಮ್ಮ ದಾಸಬೋಧೆ ಅದ ನಮಗ್ ಕೆಡಿಸೈತಿ. ಒಳಗೆ ಹೊಕ್ಕಿಲ್ಲ ನಾವು ದಾಸಬೋಧೆದೊಳಗೆ ಐತಿ ಅನ್ನೋದು ಗೊತ್ತು ಮಾಡ್ಕೊಂಡಿಲ್ಲಲ್ಲ.
ನಾವು ಆ ಮನ್ಯಾಗ ಹೋಗ್ತೀವಿ ಅಡಿಗೆ ಬಾಳಿತ್ತು ನಾಯಿ ಒಳಗೆ ಹೋಗ್ಲಿಲ್ಲ ಅಡಿಗೆ ತಿನ್ಲಾಕ ಆ ದ್ವಾರ ಭಾಗದಾಗ ಕಾಲಂ ಕಳೆದ್ರೆ ಎಣ್ಣೆ ಹಾಕಿದ್ರೆ ಅದನ್ನ ತಗೊಂಡು ಹೋಗ್ತತ್ತ ಹಂಗದೀವಿ ನಾವು ಒಳಗೆ ಹೋಗ್ಲಿಲ್ಲ ಅದೇ ನಾ ತುದಿಬಾಗಿಲಿಗೆ ನಿಂತು ಅಕ್ಕ ಚಪ್ಪಲ ತಗೊಂಡು ಹೋಗೋಣ ದಾಸಬೋಧದ ಒಳಗೆ ಹೋದ್ರೆ ಏನೈತ್ರಿ ಮಾನಸ ಬೋಧೆಯದು ಹೇಳ್ಯಾರು ಏನಾದ ನಮ್ಮ ನೋಡ್ಬೇಕು ಏನು ಬರ್ಬೇಕು ಹಂಗಾಗಿ ಅಷ್ಟೊಂದು ವಿಚಾರಗಳನ್ನು ಮಾಡ್ಯಾರ ಮತ್ತೇನಾಗೈತಿ ಇದನ್ನೇ ಪ್ರತಿ ಸಲ ನಡೆಸಾಕತ್ತಾರ ಈ ಶಿವಾನಂದರದು ಇವ್ರಿಗೆ ಒಂದೊತ್ತಕ್ಕೆ ನಾನು ಪರಮಾತ್ಮನಲ್ಲಿ ಪ್ರಾರ್ಥಿಸ್ತೇನೆ ಇವರಿಗೆ ಆಯುಷ್ಯ ಆರೋಗ್ಯ ಸಂಪತ್ತುಗಳನ್ನು ಆ ಸದ್ಗುರು ಸಿದ್ಧಾರೂಢರಾಗಲಿ ಮಾಧವಾನಂದಜಿಯವರಾಗಲಿ ಪಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಮಾತನ್ನು ನೀರ ಸಾಗರ ನೀರು ಜಿಂಬಡಿ ತಗೋರ ಜಿಂಬಡಿ ರೀ ತಗೋ ತಂಗಿ